गौरीनाथ परमेश देवा देवादिदेवा पापहरा गौरीनाथ परमेश देवा देवादिदेवा पापहरा नाम विरूप प्रणव स्वरूप नाम विरूप प्रणव स्वरूप जय शिव शंकर हर महादेव जय शिव शंकर हर महादेव गौरीनाथ परमेश देवा देवादिदेवा पापहरा ಹುಟ್ಟಿದ್ದು ಕೈಲಾಸ ಬೆಳೆದಿದ್ದು ಶ್ರೀಶೈಲ ಹುಟ್ಟಿದ್ದು ಕೈಲಾಸ ಬೆಳೆದಿದ್ದು ಶ್ರೀಶೈಲ ತ್ರಿಪುರ ಸಮಾರಕ ಪರಮೋಕ್ಷದಾಯಕ ತ್ರಿಪುರ ಸಮಾರಕ ಪರಮೋಕ್ಷದಾಯಕ ಗೌರೀನಾಥ ಪರಮೇಶ ದೇವ ದೇವಾದಿದೇವ ಪಾಪಹರ 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 ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸುವೆನು. ಗಂಜಿಶಾದನಿಗೆ ಮಂಗಳವಾಗಲಿ. ಪರಮೇಶ್ವರ, ಲೋಕ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಸೇರಲಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರೋಣ. ನನಗೆ ಅಪ್ಪಣೆಯನ್ನು ಕೊಡಿ. ನಿನಗೆ ಮಂಗಳವಾರಿ, ಸುಖವಾಗಿ ಹೋಗಿ ಬಾ ಮಗ. ಆಗಬಹುದು ಪರಮಾತ್ಮ. ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ
ನಮಿಸುವನು ನಾಗಭೂಷಣನಿಗೆ. ನನ್ನ ದೇವಿ ನೋಡಿದೆಯಾ ಆ ರಾಜಾಂಶನು ತನ್ನ ನನ್ನ ದೇವನಿಗೆ ಮಾನಸ ಸರೋವರದಲ್ಲಿ ಪತಿ ಭಾಗ್ಯವನ್ನೆಲ್ಲ ಅನುಭವಿಸುತ್ತಿರುವ ಆ ರಾಜಹಂಸನಿಯ ಭಾಗ್ಯವೇ ಭಾಗ್ಯವಲ್ಲವೇ ಪರೇಶ? ಮತ್ತೆ ನೋಡು ಆ ಭವೇಶ್ವರದ ಮತ್ತೊಂದೇ ಕಡೆ ತಾವರ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ ಅದೊಂದು ಈ ಶಿವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರೆ ಓಂಕಾರನಾದ. ಓಂಕಾರನಾದ ಭಕ್ತಿಯಿಂದಲೇ ನೀನು ಅಮರದೇವನಾದೆ. ನಿನ್ನನ್ನು ಭಕ್ತಿಯಿಂದ ಬಸಿದಕ್ಕಾಗಿ ನಾನು ಕೂಡ ಅಮರದೇವಿಯಾಗಿ ಹೋದೆ. ಮೆಚ್ಚಿದನು ಮನಸಾರಿ ನಿನ್ನ ಭಕ್ತಿಗೆ ರಾಕೇಶ್ವರಿ. ಮತ್ತೆ ನೋಡು ಈ ಕನಕಾದ್ರಿ ಇಂದ್ರಾದಿ ದಶಮುಖದಿಂದ ಚಂಡಮಾರುತನೆಂಬ ಬಿರುಗಾಳಿಗೆ ಸಿಲುಕಿ ಪಾತಾಳ 7 ಸರ್ಪಗಳು ಮೋಡದಲ್ಲಿ ಮಧ್ಯದಲ್ಲಿ ಕವಕವಿಸುತ್ತಿನ ಮಿಂಚಿನ ಎಣಿಕೆಯಂತೆ ಗಂಗಾಪರದಂತೆ 2 ಸೊಂಡಗಳ ಮಧ್ಯದಲ್ಲಿ ಮುತ್ತಿನ ತುಂಬಿಗಳ ನೀರಣಿಗಳಂತೆ ಮೇಲೆ ಕೆಸೆಯುತ್ತಿರುವ ಆ ನೀರಾನೆಗಳನ್ನು ನೋಡು ದೇವ. ಆ ಮಾನಸ ಸರೋವರವು ನನ್ನ ಪಿತನ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ದಿಟ್ಟರಿಸುತ್ತಿರುವುದು. ಅದಿರಲಿ ದೇವ, ನೀವೇಕೆ ಇಂದು ಈ ವೇಷವನ್ನು ಧರಿಸಿರುವಿರಿ? ಇದು ನಿನ್ನ ನಚ್ಚುಮೆಚ್ಚಿಗಾಗಿ ಇದೊಂದು ರೂಪು. ನಿಶ್ಚಯ. ಗುರುಲಿಂಗ ಜಂಗಮನು ನೀನೆಂದು, ಗುರುಲಿಂಗ ಜಂಗಮನು ನೀನೆಂದು, ಗುರುತರ ಭಸ್ಮ ರುದ್ರಾಕ್ಷಿ ಮಾಲಾಭೂಷಿತಳಾಗಿ ವರಗಾವಿ ಶೋಭಿಸುತ್ತೇನಾ, ವರಗಾವಿ ಶೋಭಿಸುತ್ತೇನಾ, ವರಗಾವಿ ಶೋಭಿಸುತ್ತೇನಾ, ಪರಮ ಪಾದೋದಕ ಪ್ರಸಾದದಲ್ಲಿ ಭುವನೇಶ್ವರಿ. ಆ ಭಕ್ತಿಯಿಂದ ಭಜಿಸಿದ ನೀನೋರ್ವಳೆ ಶಿವಭಕ್ತಳಾದೆ. ಭಕ್ತಿಯಿಂದ ಬಂದಿತಿ ಭಾಗ್ಯ. ನೀನಲ್ಲವೇ ಆದಿ ಪುರುಷನಾಗಿ ಅನಂತ ಜೀವಗಳಲ್ಲಿ ಹೊತ್ತು ಅನಂತ ರೂಪಾಕಾರನಾಗಿ ಕಾಣುತ್ತಿರುವೆ. ನಿನ್ನ ನಿಜ ನೆಲೆಯನ್ನು ಕಂಡವರು ಯಾರು ಪರೇಶ? ನೀ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭೋಗದಿಂದ ಬಸವ ಅಲಂಕಾರ ಭೂಷಿತಳಾಗಿ ನನ್ನನ್ನು ನಾನಂತೇನೂ ನಿನಗೊಂದು ರೂಪು ನಿನ್ನ ಪ್ರೇಮಕ್ಕಾಗಿ. ಹಾಗಾದ್ರೆ ನಿಮ್ಮ ನಿಜ ರೂಪವನ್ನು ಕಾಣುವ ಬಗೆ ಭಕ್ತಿಯಿಂದಲ್ಲದೆ ಕಾಣಬಾರದು ನಿನ್ನ ನಿಜ ರೂಪು. ಭಕ್ತಿಯಿಂದ ಭಜಿಸಿದ ಆತಗೆ ಕೈಲಾಸವಾಸಿ ರಾಜೇಶ್ವರಿ. ಚಂದ್ರಸಿ ಶಾಂತ ಕಾತಲೆ ನೋಡು ಜನ್ಯ ಸೂರ್ಯ ಚಂದ್ರಸಿ ಕಾಂತ ಶಾಂತಲೆ ನೋಡು ಜನ್ಯ ಶಾಂತಲೆ ನೋಡು ಎನ್ನೆಯ ಸೂರ್ಯ ಚಂದ್ರ ಶಾಂತಲೆ ನೋಡು ಎನ್ನೆಯ
ಶುಭಮಣಿ ಕರೆಯುತ್ತ ಸುಗ ಆರಾಧಿಪ ಗೌರಿ ಬಾಸುವೆ ಗೌರಿ ಸೋದರಿ ಗೌರಿ ಸೋದರಿ ರಾರಾಜಿಪ ರಾಜಪಾಸುರ ರಾಜನೇಂದ್ರನೇ ರಾರಾಜಿಪ ರಾಜಪಾಸುರ ರಾಜನೇಂದ್ರನೇ ರಾರಾಜಿಪ ರಾಜಪಾಸುರ सूर्य चंद्र श्री शांति दातने 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 सुशंकरन सुर विजयन राराजिप राजपासुर राजनेंद्रने राराजिप राजपासुर राजनेंद्रने 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 ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವ 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 ಕಂಡು ಕಾಣದ ಶಾಂತಿ ಮೋಕ್ಷವ ಶಾಂತಿ ಬೇರುತ್ತ ಕಂಡು ಕಾಣದ ಶಾಂತಿ ಮೋಕ್ಷವ ಶಾಂತಿ ಬೇರುತ್ತ ಸುಸಂಕರಿಸುವ ರಾರಾಧಿಪ ಗೌರಿ ಬಾಸುವೆ ಗೌರಿ ಸೋದರಿ ರಾರಾಧಿಪ ಗೌರಿ ಬಾಸುವೆ ಗೌರಿ ಸೋದರಿ ಗೌರಿ ಸೋದರಿ ಗೌರಿ ಸೋದರಿ ಶಾಂಭವಿ ಸಪ್ತಾಹ ಕಿರಣಗಳನ್ನು ಚೆಲ್ಲುತ್ತಾ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತರು ಬರುವಂತೆ ತೋರುತ್ತಿದೆ. ದೇವ ಬೆಂಗದಿರನಾಗಿದ್ದರೆ ಬರುತ್ತಿತ್ತು ಬೆಳದಿಂಗಳು, ಬೆಂಗದಿರನಾಗಿದ್ದರೆ ಬರುತ್ತಿತ್ತು ಬಿಸಿಲು. ಅವರಿಲ್ಲದಿದ್ದರೆ ಅವನೇ ನನ್ನ ಸಹೋದರ ಶೌರ್ಯ. ನಿಶ್ಚಯ ಶೌರ್ಯ ಸುದರ್ಶನವೆಂದು ರಜತಾ ಬಂಡೆ ಮೇಲೆ ಎಷ್ಟು ಆ ಸಾಹಸನ ಕಿರಣವನ್ನು ಚೆಲ್ಲುತ್ತಾ ಎಷ್ಟು ಮರೀಚಿಕೆ ಜಲದಂತೆ ಹೊಳೆಯುತ್ತಿರುವುದು. ಎಷ್ಟೇ ಆದರೂ ಈ ಗೌರಿಯ ಸಹೋದರನಲ್ಲವೇ? ಸಹೋದರನ ಬಣ್ಣಿಸಲು ನೀನಲ್ಲವೇ ಶೌರ್ಯ ಸಹೋದರಿ.
ಬಾ, ನಿನ್ನ ಸಹೋದರನ ಬರುವಿಕೆ ನೋಡುತ್ತಾ ಆ ಶಾಂತಿ ಪೀಠದಲ್ಲೇ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ಪ್ರಾಣಿ. ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಗಂಗಾಧರನ ಗಂಗಾಧರನ ಶೃಂಗೈಭೂಷಣ ಶೃಂಗಾವಳಿಯ ಸೊಬಗಿನ ಸಿರಿಯ ಶೃಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಅಂಗಜ ಅರನ ಜಂಗಮ ರೂಪನ ಮಂಗಳ ನೀಡುವ ಲಿಂಗರಾಜನ ಅಂಗಜ ಅರನ ಜಂಗಮ ರೂಪನ ಮಂಗಳ ನೀಡುವ ಲಿಂಗರಾಜನ ಅಂಗಜ ಅರನ ಅಂಗಜ ಅರನ ಜಂಗಮ ರೂಪನ ಮಂಗಳ ನೀಡುವ ಲಿಂಗರಾಜನ ಮಂಗಳ ನೀಡುವ ಲಿಂಗರಾಜ ಮಹಾದೇವನ ಕರುಣಾಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವನು. ಚಕ್ರಧಾರಿ, ನಿನಗೆ ಮಂಗಳವಾಗಲಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬಂದಿರುವೆ. ಏನಾದ್ರೂ ಮಹತ್ತರವಾದ ಕಾರ್ಯ ಇರಲೇಬೇಕಲ್ಲವೇ? ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸಹೋದರಿ, ಆಗಬಹುದು. ಸಹೋದರಿ, ಕಗ್ಗಲ್ಲಿನಿಂದ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳಿಸಿರುವೆಯ? ನಾನಾದ್ರೂ ಏನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಯಾವಾಗಲೂ ಸಿರಿ ಸಂಪತ್ತನೆ ಹೊತ್ತುಕೊಂಡು ನೀನು ನಿನ್ನ ಮನೆಯಲ್ಲಿ ಭದ್ರವಾಗಿರುವೆ. ನನ್ನನ್ನು ನೋಡು, ನನ್ನ ಪತಿಯು ಈ ಗುಹೆಯಲ್ಲಿ ಬಿಟ್ಟು ತನ್ನ ಮನ ಬಂದಂತೆ ತನ್ನ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕೆಲಸದಲ್ಲಿ ನಿರತಕರಾಗಿರುವರು. ಹೇಳು ಸತಿ, ಹೇಳು. ಇನ್ನೇನು ಬೇಕು ಅದನ್ನೆಲ್ಲ ಹೇಳು. ಎಷ್ಟೇ ಆದರೂ ಅಣ್ಣ ತಂಗಿರ ಬಾಂಧವ್ಯ. ದೇವ, ಒಡ ಹುಟ್ಟಿದವರ ಬಾಂಧವ್ಯವು ರಕ್ತ ಸಂಬಂಧದಿಂದ ಕೂಡಿಕೊಂಡಿರುತ್ತದೆ. ಬಂದು ಸೆರೆಯ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನೇಕೆ ವರ್ಣಿಸಬೇಕು ಪರಮಾತ್ಮ? ಆಗಲ್ಲ ಸತಿ. ತಂದೆ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗಳೆಯುವರು. ಅಣ್ಣ ತಮ್ಮಂದರ ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮನ ಕಂಡರೆ ಪೂರ್ತಿ ಪ್ರಾಯ, ಇನ್ನು ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ. ಇನ್ನು ಅಲ್ಲದೆ ಪಂಚಪುರುಷಗಳನ್ನು ನಿರ್ಮಿಸಿದರು ಪತಿಯ ಮಂದಿರಕ್ಕಿಂತ ತಂದೆಯ ಮನೆಯ ಮೇಲೆಂದು ಹೊಗಳುವರು. ಅದು ಎಷ್ಟೇ ಆದರೂ ಸ್ತ್ರೀಯರ ನೈಜವಾದ ತಂದೆ ಮನೆಯ ಸೌಭಾಗ್ಯವಲ್ಲವೇ? ಯಾವ ಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಸವನ್ನು ಕೈ ಹಿಡಿದ ನೀನೆಲ್ಲವೇ ನಿತ್ಯ ಸುಮಂಗಲಿ. ಕೇಳಿದೆ ಸತಿ ನಿನ್ನ ಸಹೋದರನ ಮಾತುಗಳನ್ನು. ನನ್ನ ಮಾತು ನನ್ನ ಭಾಗ್ಯ, ನಮ್ಮಿರುವರ ಬಾಂಧವ್ಯವೇನು ಭೂತೇಶ? ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದ ಹೇಳಿದ ಮಾತು ಅಣ್ಣ ತಂಗಿಯರ ಸಲಹೆಯ ಮಾತಾಯಿತು ಸರ್ವೇಶ್ವರ. ಅದಿರಲಿ ಶಿರಸೇನ, ನೀನು ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಗೌರವವನ್ನು ಸೂಚಿಸುತ್ತಿದೆ. ಆದರೂ ನಿನ್ನನ್ನು ನೋಡಿದಾಯ್ತು. ದಕ್ಷ ವಿವಾಹ ಮಂಟಪದಲ್ಲಿ ನೋಡಿದ ಆರಾಧ್ಯ
ಆ ಬ್ರಹ್ಮದೇವನು ಇತರ ಬರಲೇ ಇಲ್ಲ. ಅತ್ತ ನೋಡು ಜಗದೀಶ್ವರ, ಕನಕಾರ್ಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತೇವನು. ಗೌರಿ ಭಾಸ್ಕರ ವರ್ಣುತ ದೇವ ಗೌರಿ ಭಾಸ್ಕರ ವರ್ಣುತ ದೇವ ಪಾದಿ ವಂದಿಪ ಭಕ್ತಾಗಿನ ಪಾವನ ಮಾತೆಯ ಪಾಲಿಸೋ ನಮ್ಮನ ಪಾವನ ಮಾತೆಯ ಪಾಲಿಸೋ ನಮ್ಮನ ಪತಿದೇವ 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 ಮುದಿತ ಸತತ ಗೌರಿ ಭಾಸ್ಕರ ವರ್ಣುತ ದೇವ ಪಾದಿ ವಂದಿಪ ಭಕ್ತಾಗಿನ ನನ್ನ ಶಂಕರ ಶಂಕರ ದೇವಾದನಿಗೆ ಮಂಗಳವಾಗಲಿ. ಬ್ರಹ್ಮದೇವನ ದರ್ಶನವಂತೂ ಅಪೂರ್ವವಾಗಿ ಹೋಯಿತು. ಸತ್ಯ ಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹೌದು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾಣಲಿದ್ದು ಕೈಲಾಸಕ್ಕೆ ಯಾರೂ ಬರಲಿಲ್ಲ. ಹಾಗಾದರೆ ನಿಮಗೆ ನಮ್ಮಿಂದ ಆಗಬೇಕಾದ ಕಾರ್ಯವೇನು? ಸುರಭೂಮಿಯು ಒಡೆ ಕಂಗಾಲಿ ಪರಿಸ್ಥಿತಿ ಬಂದಿದೆ. ಪರಮೇಶ್ವರ, ಬ್ರಹ್ಮನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದರು. ಅವರಿಗೆ ನಿಮ್ಮ ಕರುಣಾಮೃತವೂ ಬೇಕಾಗಿರುವುದು. ಕೇಳಿದೆ ಸತಿ, ಭಕ್ತರ ಭಿನ್ನಾಹವನ್ನು. ಇದೇನು ನನಗೆ ಹೊಸತಲ್ಲ ದೇವ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿ ಬೇಕೆಂದು ಹುಡುಕಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿಡುವುದಂತಾಯಿತು. ಹಾಗಲ್ಲ ಸತಿ, ಭಕ್ತರು ಅಮೃತ ಜೀವಿಗಳು. ಅವರಿಗೆ ಭಾವಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನರಿತವರೇ ಭಾಗ್ಯವಂತರು. ಅವರು ನಿನಗಿಂತಲೂ ನನಗೆ ಅವರೇ ಕರೆಯಿತರಾಗಿದ್ದಾರೆ. ನನಗಿಂತಲೂ ಭಕ್ತರೇ ಕರೆಯಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರುವಿರಿ? ಜಲದ ಮೇಲೆ ತಾವರೆಯಂತೆ ನಿನ್ನ ವಿವಾಹವಾದವು. ನೀನು ಕಾಣಲಿಲ್ಲವೇ ಸತಿ? ಭಕ್ತರಾದ ಶರಣ ಸತಿ ಲಿಂಗಪತಿ ಯೋಧಘೋಷವನ್ನು. ಧನ್ಯಳಾದೆನು ದೇವ. ಹೌದು, ಅದಕ್ಕಾಗಿಯೇ ಶ್ರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವುದು. ಆ ಯಾಗದ ಅಗ್ರಪೂಜಾ ದೇವನ ದಯಮಾಡಿ ತಮ್ಮ ಕರುಣಾಮೃತವು ಹಿಡಿಕೊಳ್ಳಲು. ತಥಾಸ್ತು. ಬರಲಿ ತಡ ಮಾಡಿ ದಯ ಮಾಡಬೇಕು. ಗಾದರ ಕರುಣಾಸಾಗರ ರಕ್ಷಿಸೋ ರಕ್ಷಿಸೋ ಗೌರೀವರ. ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ ಪರಮೇಶ್ವರನೇ ಕರುಣೆ ತೋರು ಬಗೆಹರಿಸೋ ಬೇಗೆಯ. ತಾಳಲಾರೆ ತಾಳಲಾರೆ ಪರಮೇಶ್ವರ ಗಂಧರ್ವ. ಚಂದ್ರನ ಬಾಳು ಮಣ್ಣಿನ ಬಾಳು ಚಂದ್ರಲೋಕದಿ ತುಂಬೆಲ್ಲ ಕಾರ್ಮುಗಿಲು
ಬಾಳು ಮಣ್ಣಿನ ಬಾಳು ಚಂದ್ರಲೋಕದಿ ತುಂಬೆಲ್ಲ ಕಾಮುಯಿಲು ನನ್ನೀ ನೋವಿಗೆ ಕೊನೆಯಲ್ಲೋ ದೇವಾ ನನ್ನೀ ನೋವಿಗೆ ಕೊನೆಯಲ್ಲೋ ತಿಳಿಯದೆ ನಿನಗೆ ಏ ದೀನ ಬಂದು ತಿಳಿಯದೆ ನಿನಗೆ ಏ ದೀನ ಬಂದು ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ ಪರಮೇಶ್ವರನೇ ಕರುಣೆ ತೋರು ಬಗೆಹರಿಸು ಬೇಗೆಯ ತಾಳಲಾರೆ ತಾಳಲಾರೆ ನಿನ್ನ ನಂಬಿದನು ನಿನ್ನ ಭಜಿಸಿದನು ಹೇಳಯ್ಯ ಜಗದಾತೆಯೇ ಮರಳೆ ನೀ ನನಗೆ ಸೋಡತಾ ಚೇದ ಸಚ್ಚಿದಾನಂದ ಮೂರ್ತಿಯೇ ನಿನ್ನ ಆಜ್ಞೆಯನ್ನು ಮೀರಲಾರೆನು ಹೇಳಯ್ಯ ಜಗದಾತೆಯೇ ನಿನ್ನ ಆಜ್ಞೆಯನ್ನು ಮೀರಲಾರನು ಹೇಳಯ್ಯ ಜಗದಾತೆಯೇ ಹೇಳಯ್ಯ ಜಗದಾತೆಯೇ ಹೇಳಯ್ಯ ಜಗದಾತೆಯೇ ಹೇಳಯ್ಯ ಜಗದಾತೆಯೇ ಪರಮೇಶ್ವರ ಗಂಗಾಧರ ಕಳಹೀನ ಚೆನ್ನಮ್ಮ ಕಾಪಾಡು ದೇವ ಕಾಪಾಡು ಶಾಂತನಾಗು ಚಂದ್ರಮ್ಮ. ಶಾಂತಿ ಶಾಂತಿ ಎಲ್ಲಿಂದ ಬಂತು ಸ್ವಾಮಿ ಶಾಂತಿ ಶಾಂತಿ ಇರುವ ಕೈಲಾಸದಲ್ಲಿ ಶಾಂತವಾಯಿತು ಕಮ್ಮಾರನ ಕಬ್ಬಿನ ಜ್ವಾಲೆ ದುರಿತಿದ ನನ್ನ ನೇತ್ರಗಳು ಪರಮೇಶ್ವರ ದರ್ಶನದಿಂದ ಶಾಂತವಾಯಿತು. ಚಂದ್ರಮ್ಮ, ಏಕಾಏಕಿ ಪರಿಭವ ಯಾರಿಂದ ನಡೆಯಿತು? ಸ್ವಾಮಿ, ಇಂದು ತಾನೇ ಸಂಭವಿಸಿದ ಆ ದಕ್ಷ ಬ್ರಹ್ಮನ ಶಾಪ ದಯಮಾಡಿ ಇದನ್ನು ಪರಿಹರಿಸಬೇಕೆಂದು ಬೇಡುವೆನು. ಭಯಪೇಡಬೇಡ ರಜಿಪತಿ, ನಿನ್ನನ್ನು ಧರಿಸುವನು ನನ್ನ ಜಟಾದುರ್ಗ ಭಾಗದಲ್ಲಿ ಅಲ್ಲಾಗುವುದು ನಿನಗೆ ಸುಖ ಸಂಪತ್ತುಗಳು. ಇದೋ ದಕ್ಷ ಶಾಪ ನಿಯೋಚನೆಯವನು. ನನ್ನ ನಾಳೆ ಬರಬೇಕು, ನನ್ನ ನಾಳೆ ಕಣ್ಣಾರ ಕಂಡೇ ಪ್ರಭೋ ಶಂಕರ ತ್ರಿಶೂಲಾಧಾರ ಗಜ ಚರ್ಮ ಮರ ನಿನ್ನಯ ಪಾದವ ನಂಬಿರುವ ಚಂದ್ರಮನ ಕಾಯ್ದ ಶಂಕರ ಕಣ್ಣಾರ ಕಂಡೆ ಪ್ರಭೋ ಶಂಕರ ಪ್ರಭೋ ಶಂಕರ ವೈಕುಂಠ ವಾಸನು ಈ ನಮ್ಮ ಅರಿಯು ಬ್ರಹ್ಮಸ್ವರೂಪನು ಶಾರದಯ ಪತಿಯೋ ವೈಕುಂಠ ವಾಸನು ಈ ನಮ್ಮ ಅರಿಯು ಬ್ರಹ್ಮಸ್ವರೂಪನು ಶಾರದಯ ಪತಿ ತ್ರಿಮೂರ್ತಿಯ ದಿವ್ಯ ರೂಪ ನಾ ಕಂಡೆನು ನಿಮ್ಮಯ ರೂಪ ತ್ರಿಮೂರ್ತಿಯ ದಿವ್ಯ ರೂಪ ನಾ ಕಂಡೆನು ನಿಮ್ಮಯ ರೂಪ ದಕ್ಷನ ಸಾಪದಿ ನಾ ಮುಕ್ತನಾದೆನು ದಕ್ಷನ ಸಾಪದಿ ನಾ ಮುಕ್ತನಾದೆನು ಕಣ್ಣಾರ ಕಂಡೆ ಪ್ರಭೋ ಶಂಕರ ಪ್ರಭೋ ಶಂಕರ ಪ್ರಭೋ ಶಂಕರ
ಬ್ರಹ್ಮಾದಿಗಳೇ, ಕಂಡಂತೈತೆ ದಕ್ಷಬೊಮ್ಮನ ಮಾಡಿದ ಮಹತ್ವವಾದ ಕಾರ್ಯವನ್ನು. ದೇವ, ಆದರೂ ಪಾವನಾದನು ನಿಮ್ಮ ದರ್ಶನದಿಂದ ಚಂದ್ರಮನು. ಒಂದೇ ಕಾಲದಲ್ಲಿ ತ್ರಿಮೂ ದರ್ಶನ ಪಡೆದ ನಾನೇ ದಕ್ಷ ಸಹಿತ ರಾಪದಾನದಿ. ಭೂತೇಶ್ವರ ಕಾಲಿದ್ದದ್ದು ಆಯ್ತು. ಚಂದ್ರಮ ಇನ್ನು ಒಳ್ಳೆಗೂ ಕರೆ ಉಂಟು. ಆಗಬಹುದು. ಜಟಾಜೂಟ ಗಂಗಾ ಮಕುಟ ಸಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಜಿತ ನಟವರ ಪಂಡಿತ ಜಟಾಜೂಡ ಮಹಾದೇವ ಜಟಾಜೂಡ ಗಂಗಾವತೋಡ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ಜಿತ ನಟವರ ಪಂಡಿತ ಗಿರಿಜಾವರ ಡಮರುಗದರ ಗಿರಿಜಾವರ ಡಮರುಗದರ ಸುಂದರ ಶಿವ ಶಂಕರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಪಾರವಾರ ಶ್ರೀಕರ ಪಾರವಾರ ಶ್ರೀಕರ ಜಟಾಜೂಡ ಗಂಗಾಮಗುಡ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ಜಿತ ನಟವರ ಪಂಡಿತ ಮಹಾದೇವ. ದಕ್ಷನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕಲವೆಲ್ಲ ಕಳೆಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಶಾಪದ ವಿಮೋಚನೆ ಮಾಡಿದನು. ಇತ್ತ ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ನನಗೂ 3 ಕಣ್ಣುಗಳು ಎಂದು ಅಹಂಕಾರದಿಂದ ಮೆರೆತಿರನು. ಇರಲಿ, ಇದರಿಂದ ಮುಂದಿನ ನೋಡಿ ಮುಂದಿನ ಕಾಲದಲ್ಲಿ ಅರ್ಥಿಸುವೆನು. ಮಹಾದೇವ ಶಂಭೋ ಮಹಾದೇವ. ಪಶುಪತೇಶ ವಸುಮತೇಶ ನತಯನ ಪರಿಪಾಲಕ ಪಶುಪತೇಶ ವಸುಮತೇಶ ನತಯನ ಪರಿಪಾಲಕ ದೋಷರಹಿತ ಪಾಪನಾಥ ಹೇ ಮಹೇಶ ಶಂಕರ ದೋಷರಹಿತ ಪಾಪನಾಥ ಹೇ ಮಹೇಶ ಶಂಕರ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿನೇತ್ರರ ತ್ರಿಶೂಲಹರ
ಮನಮನೆಯ ಆಶ್ರಮವಿದೆ ನೀ ಭಾವಕ್ಕರೆ ಅಂದ ಮಾರುತನು ಚಂದದಿಂದಲೇ ಅಂದ ಬೀರುದೆ ನನ್ನ ಕಾಂತಿಯ ಅಂದ ಮಾರುತನು ಚಂದದಿಂದಲೇ ಅಂದ ಬೀರುದೆ ನನ್ನ ಕಾಂತಿಯ ಚಂದಿರ ನಂದನ ತುಂಬಿದ ತೆರದಿ ಚಂದಿರ ನಂದನ ತುಂಬಿದ ತೆರದಿ ಚಂದಿರ ನಂದದಿ ತುಂಬಿದ ತೆರದಿ ಚಂದಿರ ನಂದನ ತುಂಬಿದ ತೆರದಿ ಚಂದಿರ ನಂದನ ತುಂಬಿದ ತೆರದಿ ಇನ್ನು ಕಾಮುದು ಎಣ್ಣೆಯ ಆಶ್ರಮ ಇನ್ನು ಕಾಮುದು ಎಣ್ಣೆಯ ಆಶ್ರಮ ಮನಮುನಿ ಆಶ್ರಮವಿದೆ ನೀ ಸಣ್ಣನೆ ಬೀಸುವ ತಂಗಾಳಿ ಉಷ್ಣಾಗಾರದಿ ಬೀಸುತ್ತಿರುವುದು ಸಣ್ಣನೆ ಬೀಸುವ ತಂಗಾಳಿಯು ಉಷ್ಣಾಗಾರದಿ ಬೀಸುತ್ತಿರುವುದು ಹಾಗಲಿ ನೇತ್ರದಲ್ಲಿ ಉರಿಯುತ್ತಲಿರುವುದು ಇಂದು ಕಾಮದು ಎಣ್ಣೆಯ ಆಶ್ರಮ ಇಂದು ಕಾಮದು ಎಣ್ಣೆಯ ಆಶ್ರಮ ನೀ ಮಹದಾಶ್ಚರ್ಯ ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ಏನು ಈ ಕಮಂಡಲದಲ್ಲಿ ಪರಿಶೋಧಿಸುತ್ತಿರುವ ಗಂಗಾಜಲವು ತಂಪಾಗಿ ಬೀಸುತ್ತಿದ್ದ ಮಂದಹಾರದರಂತೆ ಇಂದಿನ ದಿವಸ ಉಷ್ಣಕಾರನಾಗಿರುತ್ತದೆ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಕೆಲವಿದರ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ವನವನೋಡೆ ಮನಕ್ಕೆ ಮೋದ ಮುನಿ ಗುಲಾಬಿಸೋ ಮನೆ ಘನ ಕೃಪಾ ದಯಾಳು ನಮಿಪೆ ಘನ ಕೃಪಾ ದಯಾಳು ನಮಿಪೆ ವಿನಯದಿಂದ ಪಾದಯುಗಕ್ಕೆ ವಿನಯದಿಂದ ಪಾದಯುಗಕ್ಕೆ ವನವನೋಡೆ ಮನಕ್ಕೆ ಮೋದ ಮುನಿ ಗುಲಾಬಿ ಸೋಮನೆ ಮುದವಾಯ್ತು ಮನದಳನಗೆ ಮುದವಾಯ್ತು ಮನದಳನಗೆ ಈದರೇಳು ಈದರೆಗಳು ಸಂಜೆ ನಾಳೆನು ವನವನೋಡೆ ಮನಗೆ ಮೋದ ಮುನಿ ಗುಲಾಬಿಸೋ ಭೃಗುದೇವನಿಗೆ ನಮಸ್ಕರಿಸಿದನು. ಮಾ ವಸುಂಧರ ಮಾ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತ್ರವನ್ನು ತೋರುತ್ತಿರುವುದಲ್ಲ. ಭೃಗುದೇವ, ಜನನೆಯ ದಾಸ್ಯವನ್ನು ಬಿಡಿಸಲು ಗುರುತ್ ಮಂತ್ರನು ಮಹೇಂದ್ರನಿಂದ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿರುವ ಸಂಭ್ರಮವು ನನಗಾಯಿತು ಈ ದಿವಸ. ವಸುಂಧರ, ಅದಾವ ಅಮೃತವ ಕಳಸವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನಿರತನಾಗಿರುವೆ. ಮಹಾತ್ಮನೇ, ನಾಳಿನ ಸತ್ರ ಯಾಗಕ್ಕೆ ಶಿವನಾಮ ಸುಧಾಮೃತವೆಂಬ ಅಮೃತ ಕೊಡವನ್ನು ತರುವರು. ಅದನ್ನು ಸೇವಿಸಲು ನಾನು ಅಲ್ಲಿಗೆ ಹೋಗುತ್ತಿರುವೆನು. ಈ ವಿಷಯ ತಮಗೆ ತಿಳಿಯದೆ? ವಸುಂಧರ ವಸುಂಧರ ತಿಳಿದಿದ್ದರೂ ಇರಬಹುದು, ಆದರೆ
ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಅದೊಂದು ಆಟ. ಗಂಧರ್ವನೇ, ದೇವತೆಗಳೆಂದರೇನು, ಸತ್ರಯಾಗಳೆಂದರೇನು? ಕಾಲುವೆಯನ್ನು ಆರಲು ಸಾಧ್ಯವಿಲ್ಲದವರು ಜಗನಕಾರವನ್ನು ನಂಬಲಿಸಿದಂತಾಯಿತು ಆ ದೇವತೆಗಳ ಮನೋರಥ. ಭೃಗುದೇವ, ಅಲ್ಲಿಗೆ ಪರಮೇಶ್ವರನಾದ ಪರಶಿವನೇ ಅಗ್ರ ಪೂಜೆ ವಹಿಸಿರುವಾಗ ಅದನ್ನು ಮಕ್ಕಳಾಟ ಎಂದು ಬಯಸಿರುವೆಯಾ? ಆ ಪರಶಿವನ ಕರುಣೆಗೆ ಪಾತ್ರನಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ಓ ಸುಂದರ, ಆ ಪರದೇಶಿಯ ರೂಪಿನಲ್ಲಿ ನೋಡಂತದ್ದೇನಿದೆ? ಅದು ಮಹಾಋಷಿಗಳಾದ ತಮ್ಮಿಂದಲೇ ಹೊರಬೀಳಬೇಕು. ಓ ಸುಂದರ, ವಸುಂದರ, ಸಾಕು ತಿಳಿಸು. ಸಾಕು ಸಹಿಸನು ಸರಸದ ನುಡಿಯ ತರವೇ ನಿನಗೆ ಇದು ವಸುಂದರ. ಸಾಕು ಸಹಿಸನು ಸರಸದ ನುಡಿಯ ತರವೇ ನಿನಗೆ ಇದು ವಸುಂದರ. ನಂದಿ ವಾಹನನೇ ನಡನೆ ನೀನು ಬರದಿ ಹೊಗಳುವೆ ಏತಕ್ಕೆ ಶಿವನ. ನಂದಿ ವಾಹನನೇ ನಡನೆ ನೀನು ಬರದಿ ಹೊಗಳುವೆ ಏತಕ್ಕೆ ಶಿವನ. ಭಸ್ಮರುದ್ರ ವೈರೋಗ್ಯ ಶಿವನ, ಭಸ್ಮರುದ್ರ ವೈರೋಗ್ಯ ಶಿವನ. ನೆನೆಯದಿರು ಮನದೊಳಗೆ ಮರುಗದಿರು ಮರುಳೆ, ನೆನೆಯದಿರು ಮನದೊಳಗೆ ಮರುಗದಿರು ಮರುಳೆ. ಸಾಕು ಸಹಿಸಲು ಸರಸದ ನುಡಿ ಸರವೇ ನಿನಗೆ ಇದು ವಸುಂದರ. ಸರವೇ ನಿನಗೆ ಇದು ವಸುಂದರ. ಸರವೇ ನಿನಗೆ ಇದು ವಸುಂದರ. ವಸುಂದರ, ಇರುವೆ ಕಣ್ಣಿಗೆ ಸಾಸುವೆ ಕೊಡನಾದಂತೆ ಗೋಪಕ್ಷದ ತಿಲಾದಲಗದಲ್ಲಿ ಪಿಪೀಲಕದ ಕಣ್ಣಿನ ನೋಟಕ್ಕೆ ಆ ಮಹ ಸಮುದ್ರವು ಆ ಪರಶಿವನಿಗೆ ನಿನ್ನ ಓರ್ವ ಮಹಾತ್ಮ ನನಗಲ್ಲ. ಅದನ್ನ ಬರದು ಭೃಗುದೇವ. ರಸದಲ್ಲಿ ವೀಕ್ಷು, ವಿಷದಲ್ಲಿ ಆಲಾಹಲವೆಂದು ಹೆಸರಾಂತ ಪರಶಿವನನ್ನು ನಿರಾಕರಿಸಬಾರದು. ಕಾಲ ಅತೀತವಾಯಿತು, ನಾನಿನ್ನು ಹೊರಡುವೆನು. ಹೊರಡು. ಸತ್ರಯಾಗ, ಸತ್ರಯಾಗ, ಸತ್ರಯಾಗವೆಂದರೇನು? ದೇವತೆಗಳೆಂದರೇನು? ಕಾಮಕ್ಕೆ ಕಣ್ಣೊಂದು, ಒಂದು ಹೆಣ್ಣು ನೋಡಲು ಹಲವಾರು ಕಣ್ಣುಗಳು, ನಾಲ್ಕು ತಲೆಯನ್ನು ಧರಿಸಿರುವ ಆ ವೈದಿಕನಾದ ಬ್ರಹ್ಮನು ತೆರೆಯ ಮರೆಯಲ್ಲಿ ವೇಷಾಂಗಣೆಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದಲ್ಲಿ ಮಲಗಿರುವ ಆ ವಿಷ್ಣು, ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವಂತೆ. ಸತ್ರಯಾಗದಲ್ಲಿ ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ತಗತೈ ತಗತೈ ಎಂದು ಕುಣಿಯುತ್ತಿರುವ ಬಂಡ ಪರಶಿವನು ಅಗ್ರ ಪೂಜೆಗೆ ಕರೆತರುವರಂತೆ. ಅವನಿಗೆ ಹಣೆಯಲ್ಲಿ ಕಣ್ಣುಂಟು, ಈ ಭೃಗುದೇವನಿಗೆ ಪಾದದಲ್ಲಿ ಕಣ್ಣುಂಟು. ಅವನು ನನಗೆ ಸರಿ ಸಮಾನನು, ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿರುವುದು. ವಿಷ್ಣುವನ್ನು ವೀಕ್ಷಿಸಿದರೆ ಅವನು ಹೇಳಲೇ ಮೂರ್ತಿ, ಬ್ರಹ್ಮನು ಓರ್ವ ಸಾಮಾನ್ಯದ ಪುರೋಹಿತ, ದಕ್ಷ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯರು. ದಕ್ಷ ಬ್ರಹ್ಮನೇನಾರು ಹೋದರೆ ನನಗೂ ಹೋಗಲು ಸಮಯ ಉಂಟು. ನನ್ನ ಮನಸ್ಸು ಯಾಕೋ ಚಂಚಲವಾಗುತ್ತಿರುವುದು. ಶಿಲಾತಲ್ಪದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುವೆನು. ರಜತಾದ್ರಿವಾಸ ರಮ್ಯ ಕಾಂಬುದಾಹ ರೋಗೋ ನಂದನವೋ. ರಜತಾದ್ರಿವಾಸ ರಮ್ಯ ಕಾಂಬುದಾಹ ರೋಗೋ ನಂದನವೋ. ಅಗ್ರ ಪೂಜಾ
ಅರನೇ ಬಾರೆ ಅಗ್ರ ಪೂಜಾ ಅರನೇ ಬಾರೆ ಅಗ್ರ ಪೂಜಾ ಅರನೇ ಬಾರೆ ಅಗ್ರ ಪೂಜಾ ಅರನೇ ಬಾರೆ ಮೃಗು ಮೌನ ನೇತ್ರ ಮಿಗೆ ತೋರ್ಪು ದಿಂತು ರಜತಾ ಶ್ರೀವಾಸ ರಮ್ಯ ಕಾಂಬುದಾಹ ಮೃಗು ನಂದನವೋ ಮೃಗುಮೌನಿ ನೇತ್ರ ರಂಜೆ ಕಾವುದಾಹ ಯೋಗಿ ಶರಣದಲ್ಲಿ ಮೃಗುಮೌನಿ ನೇತ್ರ ರಂಜೆ ಕಾವುದಾಹ ಯೋಗಿ ಶರಣದಲ್ಲಿ ನೀಲ ಕ್ಷೇಮ ನೋಡೈ ನೀಲ ಕ್ಷಮ ನೀಲ ನೀಲ ಕ್ಷಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ಯೋಗಿ ಚರಣದಲ್ಲಿ ನಿಜ ಯೋಗ ಭಾಗದಿ ನಾಗಭೂಷಣ ಯಾಗ ಭಾಗವನ್ನೇ ಕರುಣಿಸುನೆ ನಿಜ ಯೋಗ ಭಾಗದಿ ನಾಗಭೂಷಣನೆ ಯಾಗ ಭಾಗವನ್ನು ಕರುಣಿಸುನೆ ಭೃಂಗಿವರ ಭೃಂಗಿವರ ಗಂಗಾಧರ ಲಿಂಗಕರ ಭೃಂಗಿವರ ಭೃಂಗಿವರ ಗಂಗಾಧರ ಲಿಂಗಕರ ರಜತಾದ್ರಿವಾಸ ರಮ್ಯ ಕಾಂಬುದಾಹ ಗೋ ನಂದನವೋ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ಸತ್ಯದರ ಭಕ್ತಿವರ ಶಕ್ತಿಕರ ನಿತ್ಯಕರ ಸತ್ಯದರ ಭಕ್ತಿವರ ಶಕ್ತಿಕರ ನಿತ್ಯಕರ ನಿಜಮೌನಿ ನೇತ್ರ ಕಾವುದಾಹ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಕ್ಷೀರಸಾಗರದಿ ಯಾವುದೋ ಆ ವನ ಮಧ್ಯದಲ್ಲಿ ಒಂದು ವೃಕ್ಷದಡಿಯಲ್ಲಿ ಯಾವಳೋ ಗಂಧರ್ವಳು ಸ್ನಾನ ಮಾಡಿ ತನ್ನ ಮುಡಿಯನ್ನು ಒಣಗಿಸಲೋ ಏನೋ ಎಂಬಂತೆ ಅರ್ಧ ಶರೀರವೂ ಕಾಣುತ್ತಿರುವುದು. ಮತ್ತೆ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಈತಾಡಿದ ಸನುಸಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ತನ್ನ ಮುಂದಕ್ಕೆ ಚಾಚಿ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿ ಇರಿಸಿ ಕಣ್ಣನ್ನು ಪತ್ತರಿಸುತ್ತಾ ವೈರ್ಯಾದ ಕಿರಾತಕರನ್ನು ನೋಡುವುದೋ ಏನೋ ಎಂಬಂತೆ ಆಶ್ಚರ್ಯಕವಾಗಿ ಕಾಣುತ್ತಿದೆ. ಸದಾಶಿವ ದೇವ, ನಿನಗೆ ತಿಳಿಯದ ಸಂಗತಿ ಯಾವುದಿರುವುದು? ಹಾ ಮರದಡಿಯಲ್ಲಿ ಮಲಗಿರುವನು ಮಹಾತ್ಮ ಋಷಿಯಾದ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು. ಆದರೆ ಕಾಡಿನಲ್ಲಿ ವಿಚರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಎಷ್ಟು ಗರ್ವದಿಂದ ಮಲಗಿರುವನೋ ಆ ಭೃಗು ಋಷಿಯು. ಸರ್ವೇಶ್ವರ, ಗರ್ಭವೇ ರೂಪವೆತ್ತಿ ರೂಪಾಕಾರನಾದ ಅಹಂಕಾರ ದೇವತೆಗಳ ಒಡನೆ ಸರಸವಾಡುತ್ತಿರುವನ ಭೃಗುದೇವ. ಹೇಗಾದರೂ ಆಗಲಿ, ಹೋಗಿ ಎಚ್ಚರಿಸುವೆನು. ಎಚ್ಚರವಾಯಿತೆ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗುಸಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗಿಯೇ ಇರುವನು. ಅವನಾರು ಜನಾರ್ದನ? ಆ ಶಿಲಾತಲ್ಪದಲ್ಲಿ ಕುಳಿತಿರುವ ಆ ಶಿವಯೋಗಿ ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಸೇನ ಪರಮಾತ್ಮನಾರು ಪರಶಿವನಾರು ನಿಮಗದಾವುದೂ ತಿಳಿಯದು. ಅದಿರಲಿ, ಬಹು ಸಂಭ್ರಮದಿಂದ ಬಂದು ಇಲ್ಲಿ ಕುಳಿತಿರಲು ಕಾರಣವೇನು? ಮುಂದೆ ಎಲ್ಲಿಗೆ ಹೋಗುವಿರಿ? ದೇವ, ಗಂಧರ್ವರು ಸರವಣ ತೀರದಲ್ಲಿ ಶಿವಸತ್ರ ಯಾಗ ಪೂಜೆಯನ್ನು ಮಾಡುತ್ತಿರುವರು. ಆ ಯಾಗದಗ್ರ ಪೂಜಾ ದೇವನಾದ ಶಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿದ್ದೆ. ಹೀಗೆ ಬರುವ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ತಮ್ಮನ್ನು ಎಚ್ಚರಿಸಿ ಆಯಾಸವನ್ನು ಉಂಟು ಮಾಡಿದ ಋಣವನ್ನು ತಿಳಿಸಲು ಎಲ್ಲಿ ನಿಮ್ಮ ಚರಣವನ್ನು ಕೊಡಿ, ಒತ್ತಿ ಮುಂದೆ ಹೋಗುವನು. ಆಗಬಹುದು.
ಪ್ರಭುವರ ನೀಮೆಯ ಮೃದುತರ ಚರಣವು ಕಾಣುತ್ತಲಿರುವುದು ರಾಜಸದಿ. ಪ್ರಭುವರ ನೀಮೆಯ ಮೃದುತರ ಚರಣವು ಕಾಣುತ್ತಲಿರುವುದು ರಾಜಸದಿ. ಚರಣ ನಯನವು ಹೊಳೆಯುತ್ತಲಿರುವುದು, ಚರಣ ನಯನವು ಮೆರೆಯುತ್ತಲಿರುವುದು. ರವಿವರ ತೇಜದಿ ತವ ಚರಣ, ರವಿವರ ತೇಜದಿ ತವ ಚರಣ. ಭೃಗುವರ ನೀಮೆಯ ಮೃದುತರ ಚರಣವು ಕಾಣುತ್ತಲಿರುವುದು ರಾಜಸದಿ. ರಾಜಸ ಗುಣದ ರಾಜ ಜನಾರ್ದನ ರಾಜಸ ತಪದಿ ರಾಗಿಪುದು. ರಾಜಸ ಗುಣದ ರಾಜ ಜನಾರ್ದನ ರಾಜಸ ತಪದಿ ರಾಗಿಪುದು. ರಾಜಸ ತಾಮಸ ಶಾಂತಿತ ಕಾಣುವ, ರಾಜಸ ತಾಮಸ ತಾತ್ವಿಕ ಕಾಣದ ಅಂದದ ನೇತ್ರ ನೇತ್ರಾಗ್ನಿ. ಅಂದದ ನೇತ್ರ ನೇತ್ರೋಗ್ನಿ. ರಾಜಸ ಗುಣದ ರಾಜ ಜನಾರ್ದನ ರಾಜಸ ತಪದಿ ರಾಜಿಪುದು. ನಿನ್ನ ವಿವೇಕಕ್ಕೆ ಮೆಚ್ಚಿದರು ಜನಾರ್ದನ. ಕಂಡೆ ಹಾರಿ ನನ್ನ ಪಾದಾಂಗುಲ ನೇತ್ರವನ್ನು, ಸದಾಶಿವನ ಹಣೆಗಣ್ಣಿಗಿಂತಲೂ ನನ್ನ ಪಾದ ನೇತ್ರವನ್ನು ಕಂಡು ನೀನು ಧನ್ಯನಾದೆ. ಎಲೈ ಸದಾಶಿವ ಮೂರ್ತಿ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನ ಗುರುಸಿ. ಹಾಗಾದ್ರೆ ನೀನು ನನ್ನೊಡನೆ ಮಾತನಾಡುವುದಿಲ್ಲವೇ? ಮಾತನಾಡುವುದಿಲ್ಲ. ನಿನ್ನಂತ ಈ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕರತ್ನೊಡನೆ ಮಾತನಾಡುವುದಿಲ್ಲ. ಓಹೋ, ಹಾಗಾದ್ರೆ ನೀನು ಬಹು ಜಾಣನೋ? ನಾನು ಈ ನಾರಾಯಣನು ವಿವೇಕರಹಿದರೆ ಅದನ್ನು ನೀನೇ ವಿವೇಕಿಸಬೇಕು. ಗುರುಷಿಯೇ ಕೇಳು. ಕಾಡಿನಲ್ಲಿ ದಟ್ಟವಾದ ಬೆಳೆದ ಬಿದಿರು ಒಂದಕ್ಕೊಂದು ತಿಕ್ಕಾಗಿ ಅದರಲ್ಲಿ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ಜಯಿಸುವಂತೆ ನಿನ್ನ ಜೀವಾತ್ಮ ಪರೆಯ ಮೇಲೆ ಭಯಂಕರವಾದ ಹಾವಿನ ಮೈಮನವನ್ನು ಮುಚ್ಚುವಂತೆ ದಿನೇ ದಿನೇ ನಿನ್ನ ಅಹಂಕಾರವನ್ನು ಹುತ್ತಿದ ಮಣ್ಣಿನಂತೆ ಮುಚ್ಚುತ್ತಿದೆ ಮೈಬಣ್ಣವನ್ನು. ಯಾವಾಗಲೂ ತಲೆಗೆಲೆ ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಭೃಗು ಋಷಿ ಎಂದು ಹೆಸರಾಂತ ಋಷಿಗಳಿಂದ ನಿನ್ನ ಅಹಂಕಾರವು ಎಲವನ್ನು ಕಡಿದ ಹೆಬ್ಬುಲಿಯಂತೆ ಕಬ್ಬನ್ನು ಬಯಸದಂತಾಯಿತು. ಮುನಿಯೇ ಕೇಳು. ಅರಿವಿನಲ್ಲಿ ನೋಡು ಅರನೆ ಕಲೆ ಕಾಣುವುದು ನೆರೆಯುವುದು ರಾಜಸವು ಭೃಗು ಮುನಿಯ ಕೇಳೈ. ಅರಿವಿನಲ್ಲಿ ನೀ ನೋಡು ಅರನೆ ಕಲೆ ಕಾಣುವುದು ನೆರೆಯುವುದು ರಾಜಸವು ಭೃಗು ಮುನಿಯ ಕೇಳೈ. ಅರು ಮರಗಳಿಂದ ಜಾನದಿ ನೋಡು ಅರು ಮರಗಳಿಂದ
ಹಿತವನು ಬಿಡು ನೀನು ಅರಿವಿನಲ್ಲಿ ನೀನೋಡು ಅರಣ್ಯ ಕಾಲೆ ಕಾಣುವುದು ಮೆರೆಯುವುದು ರಾಜಸವು ಭೃಗು ಮುನಿಯ ಕೇಳೈ. ಭೃಗು ಋಷಿ, ನಿನ್ನ ಆತ್ಮನಲ್ಲಿ ಆತ್ಮನ್ಯಾರೆಂದು ತಿಳಿದು ಅದನ್ನು ವಿಚಾರಿಸು. ಧರ್ಮಕ್ಕೆ ಶಿರವಾಗಿ ಸುಖಿಯಾಗಿ ಬಾಳು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಅದನ್ನು ಹೇಳ ನಿನ್ನ ಕೈಲಾಸದಲ್ಲಿ ಆ ನಿನ್ನ ಗೊಡ್ಡು ಗಣಗಳಿಗೆ. ಹೇ ಜನಾರ್ದನ, ನಿಲ್ಲಿಸು. ನೀವಿಬ್ಬರೂ ನನ್ನಲ್ಲಿ ವೈರತ್ವವನ್ನು ಬೆಳೆಸಲು ಬಂದಿರುವಿರಿ. ನೀನಿನ್ನೂ ಹೊರಡಬಹುದು ಆ ನಿನ್ನ ಸದಾಶಿವನೊಡನೆ. ಮೃಗುದೇವ, ತಟ್ಟು ಮಾಗದೆ ಹಣ್ಣು ಕಳಚಿ ಬೀಳುವುದಿಲ್ಲ. ಹೊರಡುವೆನು ನಾನು ಒಂದೆರಡು ಗಳಿಗೆಯಲ್ಲಿ. ಬಾಕು ಸುರದಾರಿ, ನಿನ್ನ ಮಾತಿನಲ್ಲೇ ಅರಿವಿಲ್ಲ ಈ ಭೃಗುಷಿಗೆ. ಸಾಕು, ಬಾಯಿ ಮುಚ್ಚು. ಉರುಗಿ 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 ದಿಗ್ದರ್ಶಕ, ಮುನಿಗೆ ವಂಚನೆಯನ್ನು ಮಾಡಿದ ವಿಘಾತ ದ್ರೋಹಿ. ನಾನು ಮುನಿಗೆ ವಂಚನೆ ಮಾಡಲಿಲ್ಲ. ನಾನಲ್ಲವೇ ಮುನಿಯಲ್ಲಿ ಅಗ್ರಸ್ಥಾನ ವಹಿಸಿರೋ ಗುರುದೇವ. ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ಸಾಮಾನ್ಯ ಜಟಾಧಾರಿ. ನಿನ್ನ ವೇಷಭೂಷಣವನ್ನು ನೋಡಿದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುತ್ತಿರುವಿ. ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದರದ ಎರಕದಂತೆ ಹೋಗ್ತಿದ್ದ ನನ್ನ ನೇತ್ರವನ್ನೇಕೆ ಕಿತ್ತಿಸಿದೆ? ಇದೇ ನೀನು ಕಲಿತಿರುವ ಮಾತ್ರವಾದ ಮೋಸ. ಮೋಸವಲ್ಲ, ಋಷಿ ಓರ್ವನ ಅಹಂಕಾರವನ್ನು ಕಿತ್ತಿಸಿದ್ದು ಅವನಿಗೆ ಉಪಕಾರ ಮಾಡಿದ್ದು ಮೋಸವೇ? ನಿನಗಾದ ಪ್ರಾಯಶ್ಚಿತ್ತಿಂದ ನೀನೇಕೆ ಅಂಬಲಿಸುವೆ? ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ, ಯಾರಿಂದ ಯಾರಿಗೆ ದ್ರೋಹಿ ಪ್ರಾಯಶ್ಚಿತ್ತ? ಮುನಿಗೆ ವಂಚನೆ ಮಾಡಿದ ವಿಘಾತ. ಯಾವ ಮಹಾತ್ಮ ಋಷಿಯು ಒಂದು ಸಮುದಾಯವನ್ನು, ಒಂದು ಮಹತ್ವಾಂಶೆಯನ್ನು ಕಟ್ಟಿ ಉಗ್ರವನ್ನು ತಪಸ್ಸ ಅಂತ ಮಹಾಋಷಿಯ ಕೋಪಾಗ್ನಿಗೆ ನೀವೆಲ್ಲರೂ ಹವಿರ್ಭಾಗ. ನೀಲಮೇಘ ಶಾಮನಾಗಿ ಅಷ್ಟ ಐಶ್ವರ್ಯಗಳಿಗಾಗಿ ಅಷ್ಟದಶೋಗ್ನಿಗಳಲ್ಲಿ ಜನ್ಮವೆತ್ತಿ, ಭೂಲೋಕದಲ್ಲಿ ದಶಯೋನಿಗಳಲ್ಲಿ ಜನ್ಮವೆತ್ತಿ ಧರ್ಮವೆತ್ತು. ಇದೇ ಈ ಭೃಗುದೇವನ ಅತ್ಯುಗ್ರವಾದ ಶಾಪ, ಅತ್ಯುಗ್ರವಾದ ಶಾಪ, ಅತ್ಯುಗ್ರವಾದ ಶಾಪ. ಪರಶಿವನ ದಯೆಯನಿಗಿದೆ. ಪರಶಿವನ ದಯೆಯನಿಗಿದೆ. ಪರೀಕ್ಷಿಸಲಿ ಭೃಗು ಶಾಪದಿ ಎದೆಗೊಡದೆ ಧೈರ್ಯದಲ್ಲಿ. ಧರಿಸುವೆ ದಶಾವತಾರವ, ಧರಿಸುವೆ ದಶಾವತಾರವ. ಪರಿಹರಬೆ ಭೃಗು ಶಾಪದಿ ಎದೆಗೊಡದೆ ಧೈರ್ಯದಲ್ಲಿ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಅಹಂಕಾರದಿಂದ ಮೆರೆಯುತ್ತಿರುವೆ. ಇದರಿಂದ ನನಗಾಗುವ ತೊಂದರೆಯೂ ಏನೂ ಇಲ್ಲ. ದಿಗ್ದರ್ಶಕ, ಧಿಕ್ಕಾರದನು ಜಾತಕ, ವಹಿನದಲ್ಲಿ ಧಿಕ್ಕಾರದನು ಜಾತಕ, ವಹಿನದಲ್ಲಿ ಧಿಕ್ಕಾರದನು ಜಾತಕ. ಧನುಧಾರಿ ನಿನ್ನ ಮದವನ್ನು ಬಂಧಿಸುವೆ, ಧನುಧಾರಿ ನಿನ್ನ ಮದವನ್ನು ಬಂಧಿಸು. ಸಂಧಾನದಲ್ಲಿ ನೀನು ಕಿತ್ತೆಸದ ನೇತ್ರವನ್ನು, ಸಂಧಾನದಲ್ಲಿ ನೀನು ಕಿತ್ತೆಸದ ನೇತ್ರವನ್ನು. ಧಿಕ್ಕಾರದನು ಜಾತಕ, ವಹಿನದಲ್ಲಿ ಧಿಕ್ಕಾರದನು ಜಾತಕ, ವಹಿನದಲ್ಲಿ ಧಿಕ್ಕಾರ ದಿಕ್. ಪ್ರಳಯಾಗ್ನಿಯಂತೆ ಸವ ಭೃಗುದೇವನ ನಿನ್ನ, ಪ್ರಳಯಾಗ್ನಿಯಂತೆ ಸವ ಭೃಗುದೇವನ ನಿನ್ನ. ಸುಳಿ ಸುಳಿದು ಸುಟ್ಟು ಇಳಿದು ಕಿತ್ತೆಸದ ನೇತ್ರವನ್ನು, ಸುಳಿ ಸುಳಿದು ಸುಟ್ಟು ಹಿಡಿದು ಕಿತ್ತೆಸದ ನೇತ್ರವನ್ನು. ಧಿಕ್ಕಾರದನು ಜಾತಕ, ವಹಿನದಲ್ಲಿ ಧಿಕ್ಕಾರದನು ಜಾತಕ, ವಹಿನದಲ್ಲಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರದನು ಜಾತಕ. ಹೋಗು ಹೋಗು, ನನ್ನ ಭಸ್ಮಕ್ಕೆ ಸಿಕ್ಕಿ ಸಪ್ತವಾಗಿ ಹೋಗು.
ಆಶಿಸೋ ಮಾಲೆ ತಾನಾಗಿಯೇ ಹೋಗಿದೆ. ಪ್ರಕೃತಿಯ ಪದ ಸಾರಿ ನೀಡಿದೆ ಸ್ವರಮಾಲೆ ನಾನಾಗಿಯೇ ಮರಿ ಹೋಗಿದೆ. ಬಯಕೆ ನನ್ನಲ್ಲಿದೆ, ಕರುಣೆ ನಿನ್ನಲ್ಲಿದೆ. ಬಯಕೆ ನನ್ನಲ್ಲಿದೆ, ಕರುಣೆ ನಿನ್ನಲ್ಲಿದೆ. ಭಾವ ತರಂಗಿಣಿ ರಾಗಿಣಿ ರೂಪಿಣಿ ಚಿಮ್ಮದಿ ಆನಂದ. ಓಂಕಾರ ನಾದಮಯ ನೀನೇ, ಜೇಂಕಾರ ಗಾನಪ್ರಿಯ ನೀನೇ. ಸಪ್ತ ಸ್ವರಗಳು ನೀನೇ, ಸಪ್ತ ತಾಳಗಳು ನೀನೇ. ಸಪ್ತ ಸ್ವರಗಳು ನೀನೇ, ಸಪ್ತ ತಾಳಗಳು ನೀನೇ. ರಾಗಭಾವ ತಾಳ ಮೇಳ ವಿಶ್ವವು ನೀನೇ. ಓಂಕಾರ ನಾದಮಯ ನೀನೇ, ಜೇಂಕಾರ ಗಾನಪ್ರಿಯ ನೀನೇ. ಮಹಾದೇವ ಪರಮೇಶ್ವರನನ್ನು ಶ್ರೀಮನ್ ನಾರಾಯಣನು ಶಿವ ಸತ್ಯಯೋಗಕ್ಕೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆತಿದ್ದ ಭೃಗುಷನ್ನು ಸಂಧಿಸಿ ಅವನ ಕಾಲಲ್ಲಿ ಮೆರೆತಿದ್ದ ಕಣ್ಣನ್ನು ಕಿತ್ತು ಶರಣದತ್ತ ಹೊರಟಿರೋರು. ಇತ್ತ ಕಡೆ ದೇವತೆಗಳು ಬ್ರಹ್ಮನೊಡನೆ ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಪರಮೇಶ್ವರನಿಗೆ ಅಗ್ರಪೂಜನೆ ಕೊಡಲು ಎಲ್ಲರೂ ನೆರೆದಿರೋರು. ಅಲ್ಲದೆ ಆ ದಕ್ಷನಿಗೂ ಅಲ್ಲಿಗೆ ಬರುವ ಅಧಿಕಾರ ಉಂಟು. ಹೀಗಿರುವಾಗ ಪರಮೇಶ್ವರನಿಗೆ ಏನಾದರೂ ಮೊದಲು ಅಗ್ರ ಪೂಜೆಯನ್ನು ಕೊಟ್ಟರೆ ದಕ್ಷನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ಇದರಿಂದ ಮುಂದಾಗುವ ಈ ಚಿತ್ರವನ್ನು ನೋಡಿ ಮುಂದಿನ ಕಾರ್ಯದಲ್ಲಿ ವರ್ತಿಸುವನು. ಮಹಾದೇವ ಮಹಾದೇವ. ಅದು ಶಿವಭಕ್ತ ಶಿಖಾಮಣಿಯಾದ ದದೀಚಿದೇವನು ಇತ್ತಲೇ ಬರುತ್ತಿರೋನು. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯ ಆಲಿಸಿ ಪಾಲಿಸೋ ಹರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ನಿನ್ನ ನಂಬಿ ಬಂದೆಯನ್ನ ಕಾಪಾಡೆಯ ಹರನೇ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನ ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನ ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಹರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ನಿನ್ನ ನಂಬಿ ಬಂದೆಯನ್ನ ಕಾಪಾಡೆಯ ಹರನೇ ಕಾಪಾಡೆಯ. ಶುದ್ಧನಾಗಿ ಪೂಜೆಗೈದೆ ಒಲಿವೆಯಂತೆ ನೀ
ಹಸುತ್ತವೋ ನಾ ಕಾಣೆ ದೇವನೇ. ಸುತ್ತವೋ ಅಸುತ್ತವೋ ನಾ ಕಾಣೆ ದೇವನೇ. ನಾಗವಂತೆ ವೇದವಂತೆ ಒಂದು ತಿಳಿಯನ. ನಾದವಂತೆ ವೇದವಂತೆ ಒಂದು ತಿಳಿಯನ. ನಿಂದ ಜೀವ ಮುಂದೆ ಕುಂತು ಬಂದು ನೋಡೆಯ. ನಿಂದ ಜೀವ ಮುಂದೆ ಕುಂತು ಬಂದು ನೋಡೆಯ. ಅರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ. ನಿನ್ನನ್ನು ಬಂದೆಯನ್ನ ಕಾಪಾಡೆಯ. ಅರನೇ ಕಾಪಾಡೆಯ. ಶಿವನೇ ಕಾಪಾಡೆಯ. ಒಟ್ಟು ದೇವನಿಗೆ ನಮಸ್ಕರಿಸುವನು. ಸುಖವಾಗಿ ಬಾಳುವ ಶಿವಭಕ್ತನೇ. ಪರಶಿವನ ಭಕ್ತಿ ರಾಜ್ಯದಲ್ಲಿ ಒಟ್ಟು ದೇವ ಬ್ರಹ್ಮಾಂಡವನ್ನೊಳಗೊಂಡಿರುವ ಚಿತ್ರಪ್ರಿಯನಾದ ಆ ಪರಶಿವನ ನಾಮಾಮೃತವು ನನ್ನ ಸರ್ವಾಂಗದಲ್ಲೂ ವ್ಯಾಪ್ತಿಸಿರುವಾಗ ಸುಖವಲ್ಲದೆ ಮತ್ತೇನು. ದದೀಚಿ ಋಷಿ, ಪರಮೇಶ್ವರನಿಗೆ ಭಕ್ತರುಗಳಲ್ಲಿ ನೀನಲ್ಲವೇ ಮೊದಲಿಗನು. ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಶಿವನ ಆತ್ಮಲಿಂಗದ ಸ್ವರೂಪವೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಲಿ. ಅದೇ ಇರಲಿ, ನೀವೆಲ್ಲಿಗೆ ಹೊರಟಿರುವಿರಿ? ದೇವಋಷಿ, ಸೂರ್ಯಾಸ್ತ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚೆದರುವಂತೆ ಈ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಪರಮೇಶ್ವರನೆಂಬ ವಿಶಾಲ ವೃಕ್ಷವನ್ನು ಆಶ್ರಯಿಸಿರುವರು. ಈಗಾಗಲೇ ಶರವಣ ತೀರದಲ್ಲಿ ಸೇರಿರುವ ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ನಾನು ಹೋಗುತ್ತಿರುವನು. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸಲ್ಪಡುವ ಆ ಶಿವಸತ್ಯಾಗವನ್ನು ನೋಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿ ಹೋಗುವೆನು. ಹಾಗೇ ಮಾಡಿ. ನೆಲೆಸಿದೆಯಲ್ಲ ನಾಲಿಗೆ ಮೇಲೆ ನುಡಿಯಲಿ ನಿನ್ನ ರಾಗದಲ್ಲಿ. ನೆಲೆಸಿದೆಯನ್ನ ನಾಲಿಗೆ ಮೇಲೆ ನುಡಿಯಲಿ ನಿನ್ನ ರಾಗದಲ್ಲಿ. ಶಿಲೆಯಲ್ಲಿ ಕಲೆಯಾಗಿ ಮೂಡಿಸಿ ನೀನಿಂದೆ ವರದೇವತೆ ಶ್ರೀ ಶಾರದೆ. ಶಿಲೆಯಲ್ಲಿ ಕಲೆಯಾಗಿ ಮೂಡಿಸಿ ನೀನಿಂದೆ ವರದೇವತೆ ಶ್ರೀ ಶಾರದೆ. ಬೇಗ ನನ್ನಲ್ಲಿದೆ, ಶರಣ ನಿನ್ನಲ್ಲಿದೆ. ಮತಿಯು ನನ್ನಲ್ಲಿದೆ, ಸ್ಮೃತಿಯು ನಿನ್ನಲ್ಲಿದೆ. ಇದು ನನ್ನಲ್ಲಿ ಕಂಪನೆ ಇಂಚರ ತುಂಬಲಿ ಆನಂದ. ಓಂಕಾರ ನಾದಮಯ ನೀನೇ, ಜೈಕಾರ ಗಾನ ಪ್ರಿಯ ನೀನೇ. ಸಪ್ತ ಸ್ವರಗಳು ನೀನೇ, ಸಪ್ತ ತಾಳಗಳು ನೀನೇ. ಸಪ್ತ ಸ್ವರಗಳು ನೀನೇ, ಸಪ್ತ ತಾಳಗಳು ನೀನೇ. ರಾಗಭಾವ ತಾಳ ಮೇಳ ವಿಶ್ವ ನೀನೇ. ಓಂಕಾರ ನಾದಮಯ ನೀನೇ, ಜೇಂಕಾರ ಗಾನ ಪ್ರಿಯ ನೀನೇ. ಮಹಾದೇವ ಮಹಾದೇವ. ನಾರದನ ಲೀಲೆಯೇ ಲೀಲೆ. ಸಂಸಾರ ಚಕ್ರದ ಹಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸುವ ಸುಗಂಧದಂತೆ ಮೋಹ ರಾಗಗಳಿಂದ ಕೂಡಿದ ತನ್ನ ಶರೀರ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸುವನು. ಅವನಲ್ಲವೇ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ. ಅವನಿಂದ ಪರಿಶೋಭಿಸಲ್ಪಡುವ ಸತ್ರಯಾಗದ ಸಂಭ್ರಮಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇವಿಸುವನು.
ಏಕಚಿತ್ತದಿ ನಂಬಿದವರನ್ನು ಸಾಕು ಸಲಗಿಸೋ ಎನ್ನಪ್ಪ. ಏಕಚಿತ್ತದಿ ನಂಬಿದವರನ್ನು ಸಾಕು ಸಲಗಿಸೋ ಎನ್ನಪ್ಪ. ಲೋಕವ ಕಾಯುವ ದೇವರಿನಾದರೆ ದರ್ಶನ ತೋರೋ ಎನ್ನಪ್ಪ. ಲೋಕವ ಕಾಯುವ ದೇವರಿನಾದರೆ ದರ್ಶನ ತೋರೋ ಎನ್ನಪ್ಪ. ದರ್ಶನ ತೋರೋ ಎನ್ನಪ್ಪ. ದರ್ಶನ ತೋರೋ ಎನ್ನಪ್ಪ. ದರ್ಶನ ತೋರೋ ಎನ್ನಪ್ಪ.